ಇರುವ ಶಕ್ತಿಗಳು ಯಶಸ್ವಿಯಾಗಿದ್ದಾವೆ. ಇಂಥ ಪ್ರಸಂಗದಲ್ಲೇ ಅನಿವಾರ್ಯವಾಗಿದೆ ಇವತ್ತು ಮಹಿಳೆಯರಿಗೆ. ಯಾಕಂದ್ರೆ ತಮ್ಮಗಾದಂಥ ತಮ್ಮ ಅಕ್ಕ ತಂಗಿಯರಿಗೆ, ತಮ್ಮ ಸಹೋದರರಿಗೆ, ತಮ್ಮ ಏನಪ್ಪ ತಾಯಂದ್ರಿಗಾದಂಥ ನೋವುಗಳನ್ನು ತಾವು ಪರಿಹರಿಸಬೇಕು. ಹೆಣ್ಣಿಗೆ ಹೋರಾಟ ಮಾಡಬೇಕು, ಸ್ವಬಲದ ಮೇಲೆ ಹೇಳಬೇಕು ಅಂತೇಳಿ ಇವತ್ತು ಇಡೀ ಕರ್ನಾಟಕದ ಹೆಣ್ಣು ಮಕ್ಕಳು ಹೆಚ್ಚು ಕಡಿಮೆ ಆಯೋಗದವ್ರು ಇರ್ಬೋದು, ಅನೇಕ ಸಂಘಟನೆಯವರು ಇರ್ಬೋದು, ಬಂದು ಇವತ್ತು ಬೆಳ್ತಂಗಡಿಯಲ್ಲೇ ತಮ್ಮ ಹೋರಾಟವನ್ನು ಆರಂಭ ಮಾಡಿದ್ದಾರೆ. ಈ ಕೊಂದವರು ಯಾರು ಮೂಲ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅಲ್ಲಿ ಪ್ರತಿಯೊಬ್ಬರು ಕೇಳ್ತಾ ಇದ್ದಾರೆ, ಗೋಡೆಗೆ ಕೇಳ್ತಾ ಇದ್ದಾರೆ, ಮನುಷ್ಯರಿಗೆ ಕೇಳ್ತಾ ಇದ್ದಾರೆ, ಅಡ್ಡಾಡು ಜನಕ್ಕೆ ಕೇಳ್ತಾ ಇದ್ದಾರೆ. ಯಾರು ಈ ಕೊಂದವರು ಇಷ್ಟು ಪ್ರಮಾಣದಲ್ಲೇ ಹತ್ಯೆಗಳನ್ನು ಮಾಡಿದ್ದಾರೆ? 1, 2 ಕಣ್ಣಿ ಕಾಣುವಂತೆ ಈಗ 4-5 ಹೇಳಿದ್ದೀನಿ. ಸೌಜನ್ಯ ಕೇಸ್ ಪಾಪ ಹುಡುಗಿ, ಸಣ್ಣ ವಯಸ್ಸಿನ ಹುಡುಗಿಯನ್ನು ಯಾವ ರೀತಿಯಾಗಿ ಇವರು ಎಷ್ಟು ನೀಚತನದಿಂದ ಆ ಒಂದು ಕೃತ್ಯ ಎಸಗಿದಾರಪ್ಪ ಅಂತಂದರೆ ಹೇಳಲಿಕ್ಕೆ ನಮಗೆ ಶಬ್ದಗಳ ಸಹಿತ ಬರೋದಿಲ್ಲ ಅನ್ನೋಂಥ ಮಾತನ್ನು ಇವತ್ತು ಹೇಳಬೇಕಾಗಿದೆ. ಅದೇ ರೀತಿ ವೇದವಲ್ಲಿಯ ಕೊಲೆ ಆಗಿ ಹೋಗ್ತದೆ, ಪದ್ಮಲತಾ ಕೊಲೆ ಆಗಿ ಹೋಗ್ತದೆ, ಲಕ್ಷ್ಮಿ ಅಥವಾ ಆ ನಾರಾಯಣನ ಸಹೋದರಿ ಯಮನಮ್ಮ ಕೊಲೆಯಾಗಿ ಹೋಗ್ತದೆ. ಈಗ ಕೊಲೆಗಳ ಮೇಲೆ ಕೊಲೆಗಳೇ ಸರದಿ ಅನೇಕ ಹದಿಹರೆಯದ ಹೆಣ್ಣು ಮಕ್ಕಳ ಹುಡುಗಿಯಲ್ಲಿ ಸಿಕ್ಕಿದ್ದನ್ನು ಸ್ವತಃ ಭೀಮ ನಂತರದ ಚಿನ್ನ ಆದಂಥ ಅವನು ಒಪ್ಪಿಕೊಂಡಿದ್ದಾನೆ, ಹೇಳಿದ ನಾನು ಹೋಗೋದು ಬಂದಿದ್ದೀನಿ ಅಂತೇಳಿ ಅವನು ಸಹಿತ ವಸ್ತು ಹೇಳೋಂಗೆ ಮಾಡಿಬಿಟ್ಟಿದ್ದಾರೆ. ಅಂದರೆ ಒಟ್ಟಾರೆಯಾಗಿ ಇಡೀ ಪ್ರಕರಣಗಳು ನಡೆದಿಲ್ಲ, ಇದನ್ನು ಸುಮ್ಮನೆ ಹಬ್ಬಿಸ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ ಅಂತೇಳಿ ಸ್ವತಃ ಆರೋಪ ಮಾಡಿದವ್ರನ್ನ, ವಿಷಲ್ ಬ್ಲೋವರ್ ಮಾಡಿದವ್ರನ್ನ ಅವ್ರ ಮೇಲೆ ವಿಷಲ್ ಬ್ಲೋ ಮಾಡ್ತಾ ಇದ್ದಾರೆ. ಈ ಒಂದು ಜನ ಎಲ್ಲ ರಾಜಕೀಯ ಜನ ಆಗಿರ್ಬೋದು, ಜೊತೆಗೆ ಅಲ್ಲಿ ಈ ಒಂದು ಹೆಗ್ಗಡೆಯವ್ರ ಪರದಿಂದ ಜನ ಆಗಿರ್ಬೋದು, ಅದರಲ್ಲೂ ಮೀಡಿಯಾ 1-2 ಮೀಡಿಯಾಗಳಂತ